ಆರ್ ಟಿ ನಗರಲ್ಲಿ ಅವರ ಅಭಿಮಾನಿಗಳು ಮತ್ತು ಅವರ ಸ್ನೇಹಿತರಾದಂಥ ಅಮಿತ್ ರವರು ನಮ್ಮ ಜೊತೆಗಿದ್ದಾರೆ. ಧನುಷ್ ಗೌಡರವರ ಬಗ್ಗೆ ಅಮಿತ್ ರವರು ಏನು ಹೇಳ್ತಾರೆ ಮತ್ತು ಈ ರ್ಯಾಲಿ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ಅಮಿತ್ ಅವರೇ, ಧನುಷ್ ಅವರು ಅತ್ಯುತ್ತಮವಾಗಿ ಆಟ ಆಡಿ ಟಾಸ್ಕ್ ಮಾಸ್ಟರ್ ಎಂದೇ ಬಿಗ್ ಬಾಸ್ನಲ್ಲಿ ಹೆಸರು ಪಡೆದುಕೊಂಡು ಅತಿ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡು ಇವಾಗ ನಿಮ್ಮ ಜೊತೆ ರ್ಯಾಲಿನಲ್ಲಿದ್ದಾರೆ. ಹೇಗನ್ನಿಸ್ತಿದೆ ಅಮಿತ್ ಅವರೇ? ತುಂಬ ಖುಷಿ ಆಗ್ತಾ ಇದೆ. ಧನುಷ್ ಅವರು ಭಾಳ ಉತ್ತಮ ಆಟ ಕೊಟ್ಟರು. ಮತ್ತು ನಾವೆಲ್ಲ ಫ್ರೆಂಡ್ಸು ಮತ್ತು ಎಲ್ಲ ಹುಡುಗರು ಎಲ್ಲರೂ ಸೇರಿಕೊಂಡು ಒಂದು ಬೃಹತ್ ರ್ಯಾಲಿ ಆಯೋಜಿಸ್ಕೊಂಡಿದ್ದೀವಿ. ಸೊ ಎಲ್ಲರೂ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಗ್ರ್ಯಾಂಡಾಗಿ ಜನ ಎಲ್ಲ ವೆಲ್ಕಮ್ ಮಾಡ್ತಾ ಇದ್ದಾರೆ. ಧನುಷ್ ಅವರು ಆಡಿದ್ದು ಭಾಳ ಖುಷಿಯಾಗಿದೆ ನಮಗೆ. ಹಾಗೆಯೇ ಯಾವ ಸೀಸನ್ನಲ್ಲೂ ಸಹ ಈ ಒಂದು ಕ್ರೇಜ್ ಹುಟ್ಟಿಲ್ಲ. ಧನುಷ್ ಅವರು, ಗಿಲ್ಲಿ ಅವರು, ಅಶ್ವಿನಿ ಮತ್ತು ರಕ್ಷಿತ್ ಅವರು ಇದ್ದಂಥ ಈ ಒಂದು ಸೀಸನ್ನು ಇಡೀ ಬಿಗ್ ಬಾಸ್ನಲ್ಲೇ ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದೆ. ಅದರಲ್ಲಿ ಧನುಷ್ ಅವ್ರ ಪಾತ್ರನೂ ಸಹ ತುಂಬ ಮುಖ್ಯ ಆಗಿದೆ. ಧನುಷ್ ಅವರು ಟಾಸ್ಕ್ ಮಾಸ್ಟರ್ ಆಗಿ ಟಾಪ್ 1 ಫೈನಲ್ ಅಷ್ಟಾಗಿ ಟಾಪ್ 1 ಆಗಿ ಫಿನಾಲ್ಗೆ ಹೋಗ್ತಾರೆ. ಮತ್ತು ಅದು ಗೆದ್ದಿಲ್ಲ, ಅದು ಒಂದು ಎಷ್ಟು ಬೇಸರ ಮೂಡಿಸಿದೆ ಸರ್ ನಿಮಗೆ? ಭಾಳ ಬೇಜಾರಾಯಿತು. ಟಾಪ್ ಫೈನಲಿಸ್ಟ್ ಆಗಿ ಮತ್ತು ಎಲ್ಲದರಲ್ಲೂ ಅತ್ಯುತ್ತಮ ಆಟ ಆಡಿಕೊಂಡು ಟಾಸ್ಕ್ ಮಾಸ್ಟರ್ ಅಂತ ಹೆಸರೇ ತೊಗೊಂಡಿದ್ದ ಧನುಷು. ಬಟ್ ಆದರೆ ನಮ್ಗೆ ಒಂದೇ ಒಂದು ಬೇಜಾರಾಗಿದ್ದು, ಪ್ಲೇಸಿಂಗ್ ಚೆನ್ನಾಗಿ ಬಂದಿಲ್ಲ. ಬಟ್ ಆದರೂ ಎಲ್ಲರೂ ಜನರು ಮನಸ್ಸು ಗೆದ್ದಿದ್ದಾನೆ, ಅದು ಭಾಳನೇ ಸಂತೋಷ ಆಯಿತು. ಯಾಕಂದರೆ ನಮ್ಮ ಸುದೀಪ್ ಅವರೇ ಕೈ ಹಿಡ್ದು ನಾವು ಕೈ ಹಿಡ್ದಿದ್ದೀವಿ ಅಂತ ಹೇಳಿದ್ದು ತುಂಬಾ ಖುಷಿ ಆಯಿತು ನಮಗೆ.